ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭಾನುವಾರ ಆಫು. ಹೊರಗಡೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಿನ್ನೆ. ಅದಕ್ಕೆ ಕಬ್ಬನ್ ಪಾರ್ಕ್ ಹೋಗ್ತಾ ಇದ್ದೀವಿ ಇವತ್ತು. ದ ರಿಯಾಲಿಟಿ ಆಫ್ ಕಬ್ಬನ್ ಪಾರ್ಕ್ ನಿಮಗೆಲ್ಲ ತೋರಿಸ್ತೀನಿ. ಕಬ್ಬನ್ ಪಾರ್ಕ್ ಹೇಗಿರುತ್ತೆ, ಯಾರ್ಯಾರು ಬರ್ತಾರೆ, ಅಲ್ಲಿ ಏನು ನಡಿಬೋದು, ಮತ್ತು ಅಲ್ಲಿಂದ ವಿಧಾನಸೌಧ ಹೋಗೋ ಪ್ಲ್ಯಾನ್ ಇದೆ. ಆ ಪಕ್ಕದಲ್ಲೇ ಇರೋದು ಆ್ಯಕ್ಚುಲಿ ವಿಧಾನಸೌಧ ಮತ್ತು ಹೈಕೋರ್ಟು. ಅದನ್ನು ನೋಡಿಕೊಂಡು ಮತ್ತೆ ವಾಪಸ್ ಬರೋಣ ಅಂತ ಪ್ಲ್ಯಾನ್ ಇದೆ. ಬನ್ನಿ ತೋರಿಸ್ತೀನಿ ಗಾಯ್ಸ್, ಲೆಟ್ಸ್ ಗೋ. ನಮ್ಮ ಹುಡುಗ ಕೂಡ ರೆಡಿ ಆಗಿದ್ದಾಯಿತು, ರೆಡಿ ಟು ಗೋ. ಎಸ್ ಸರ್. ಹಲೋ ಗಾಯ್ಸ್, ಬಂದಿದ್ದಾಯಿತು. ಏನು ಅಂದರೆ ಅಲ್ಲಿಂದ ಒಳಗಡೆ ಬರಬೇಕಾದ್ರೆ ತುಂಬ ಭಯ ಆಯಿತು ವಿಡಿಯೋ ಮಾಡೋದಕ್ಕೆ. ಅದಕ್ಕೆ ಇಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದೀನಿ. ಇಲ್ಲಿ ಮುಂದೆಗಡೆ ಒಂದು ಭಜನೆ ನಡೀತಾ ಇದೆ. ಗೈಸ್, ನಿಮಗೆಲ್ಲ ಕಬ್ಬನ್ ಪಾರ್ಕ್ ಅಂತ ಬರೀ ಹೆಸರು ಕೇಳಿದ್ದೀರಲ್ವಾ. ಕಬ್ಬನ್ ಪಾರ್ಕು ಆ್ಯಕ್ಚುಲಿ ಒಬ್ಬರು ಬ್ರಿಟಿಷರು ಮೇಜರ್ ಜನರಲ್ ಅವ್ರ ಹೆಸರು. ಅವ್ರದ್ದು ಫೋಟೋ ತೋರಿಸ್ತೀನಿ ಬನ್ನಿ ಇವತ್ತು. ಗಾಯ್ಸ್, ಇವರೇ ನೋಡಿ, ಮೇಜರ್ ಜನರಲ್ ಕಬ್ಬನ್. ಇವ್ರ ಸ್ಟ್ಯಾಚು ಯಾಕೆ ಇಟ್ಟಿದ್ದಾರೆ ಅಂತಲೇ ಗೊತ್ತಿಲ್ಲ. 200 ವರ್ಷ ನಮ್ಮ ದೇಶನ ಹಾಳು ಮಾಡಿ ಹೋಗಿದ್ದಾರೆ ನೋಡಿ. ಮೇಜರ್ ಜನರಲ್ ಸರ್ ಮಾರ್ಕ್ ಕಬ್ಬನ್, KCB, ಕಮಿಷನರ್ ಆಫ್ ಮೈಸೂರು ಆ್ಯಂಡ್ ಕೂರ್ಗ್. ಇವರೆಲ್ಲ ಸ್ಟ್ಯಾಚು ಕಿತ್ತಿ ನಮ್ಮ ಫ್ರೀಡಮ್ ಫೈಟರ್ಸ್ ಹಾಕಬೇಕು. ಭಗತ್ ಸಿಂಗ್ ಆ ಥರದವ್ರು, ಸುಭಾಷ್ ಚಂದ್ರ ಬೋಸು. ಅದರಲ್ಲಿ ಅಲ್ಲಿ ಸಾಂಗ್ ನಡೀತಾ ಇದೆ. ಸಾಂಗ್ ಅಲ್ಲ, ಭಜನೆ. ಅದನ್ನು ಕೇಳ್ತಾ ಇರೋರು ಇಷ್ಟೇ ಜನ. ಇಲ್ಲಿ ಸುಮಾರು ಒಂದು 5,000 to 10,000 ಜನ ಇದ್ದಾರೆ. ಬಟ್ ಕೇಳ್ತಾ ಇರೋರು ಮಾತ್ರ ಇಷ್ಟೇ. ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಲಿಸನ್ ಭಜನೆ. ಕ್ರೀಪಿ ಕ್ರಿಯೇಚರ್ಸ್ ಇದೆ ನೋಡ್ಬೋದು. ಇಲ್ಲಿ ಇಲ್ಲೊಂದು ಮತ್ಸ್ಯ ಅವತಾರು ಇಲ್ಲೊಂದಿದೆ. ಆಮೇಲೆ ನೀವೇನಾದರೂ ರನ್ನಿಂಗ್ ಮಾಡಬೇಕು ಅಂದರೆ ಇಲ್ಲಿ ಔಟ್ರಲ್ಲಿ 2 ರೋಡ್ ಕೊಟ್ಟಿದ್ದಾರೆ. ಅದರಲ್ಲಿ ನೀವು ರನ್ನಿಂಗ್ ಮಾಡ್ಕೋಬೋದು. ಮಿಕ್ಕಿದ್ದು ಒಳಗಡೆ ಸುಮ್ಮನೆ ಒಂದು 90% ಜನ ಬರೀ ವಾಕಿಂಗು, ಸುಮ್ಮನೆ ಟೈಮ್ ಪಾಸ್ ಅಂತ ಬಂದಿದ್ದಾರೆ. ಇನ್ನೊಂದು 10% ಅಷ್ಟೇ ಆ್ಯಕ್ಚುಲಾಗಿ ಅವರು ರನ್ನಿಂಗು ಮತ್ತು ವರ್ಕೌಟ್ ಮಾಡೋಕ್ಕೆ ಬಂದಿದ್ದಾರೆ. 20 to 30%. नहीं बहुत ज़्यादा है. ಗೈಸ್, ಫೈನಲಿ ಒಂದು ಕನ್ನಡ ಸಾಂಗ್ನ ಆಡ್ತಾ ಇದ್ದಾರೆ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ರಾಘವೇಂದ್ರ ಸಾಂಗ್ನ. ಹನುಮಾನ್ ಪೋಸ್ ಮಾಡ್ತೀನಿ ಅಂತ ಹೋಗಿದ್ದಾನೆ, ಮಾಡೋಕ್ಕೆ ಬರ್ತಾಯಿಲ್ಲ. ಫೋಟೋ ಬೇರೆ ತೆಗಿಬೇಕಂತೆ. ಕರ್ನಾ ಹನುಮಾನ್ದು ಪೋಸ್ ಮಾಡ್ತೀನಿ ಅಂತ ಹೋಗಿದ್ದಾನೆ, ಭಯ ಆಗ್ತಿದೆ ಅಂತ. ಬರೀ ಒಂದು 3 ಇಂದ 4 ಅಡಿನೂ ಇಲ್ಲ ಅದು. ಅದ್ರ ಮೇಲೆ ನಿಂತ್ಕೊಂಡು ಒಂದು ಹನುಮಾನ್ ಪೋಸ್ ಕೊಡೋಕ್ಕೆ ಬರ್ತಾಯಿಲ್ಲ ಗಾಯ್ಸ್ ಅಂತ. ಈ ಚಿಕ್ಕದು ಬೇಡ ಅಂತೇಳಿ ದೊಡ್ಡದು ಬಂಡೆ ಕಲ್ ಮೇಲೆ ಹತ್ತುತ್ತವನೆ. ಗಾಯ್ಸ್ ನೋಡಿ, ಇಲ್ಲಿ ಪೇಂಟಿಂಗ್ ಮಾಡ್ತಿದ್ದಾರೆ ಸ್ವಲ್ಪ ಜನ. ಇಲ್ಲಿ ವಾಕಿಂಗು, ಫ್ಯಾಮಿಲಿಯವರು ಎಲ್ಲ ಬಂದಿದ್ದಾರೆ. ಎಲ್ಲ ಥರದವರು ಬಂದಿದ್ದಾರೆ. ಲವರ್ಸು ಬಂದಿದ್ದಾರೆ. ಇವನು ಹತ್ತದಾಗರು ಹತ್ತೋ, ಇನ್ನು ಮೇಲೆ ಹತ್ತೋ. ಆಗ್ಯಾರೋ ಮೇಲೇನೋ ಹೋದ. ಮಾಡು ಅಂದರೆ ಎದುರ್ತವನೆ. ಗಾಯ್ಸ್ ನೋಡಿ, ಎಲ್ಲೂ ಬೆಂಗಳೂರಲ್ಲಿ ಜಾಗ ಇಲ್ಲದೆ ಮರ ಎಲ್ಲ ಕಡ್ದು ಅರ್ಬನೈಸೇಷನ್ ಆಗ್ತಾಯಿದೆ ಅಲ್ವಾ, ಎಲ್ಲೂ ಜಾಗ ಇಲ್ಲ. ಅದಕ್ಕೆ ಎಲ್ಲ ಇಲ್ಲಿ ಬಂದು ಬ್ಯಾಡ್ಮಿಂಟನ್ ತೊಗೊಂಬಂದಿದ್ದಾರೆ, ರನ್ನಿಂಗ್ ಮಾಡ್ತಾಯಿದ್ದಾರೆ, ಪೇಂಟಿಂಗ್ ಮಾಡ್ತಾಯಿದ್ದಾರೆ, ಗಿಟಾರಿಸ್ಟ್ ಬಂದಿದ್ದಾರೆ, ಇಲ್ಲಿ ಭಜನೆ ಮಾಡೋರು ಬಂದಿದ್ದಾರೆ. ಹಿಂಗೆ ಎಲ್ಲ ಮರ ಎಲ್ಲ ಕಡ್ದಾಕ್ಬಿಡಿ ಫುಲ್ಲು. ಆಗ ಏನೂ ಇರಲ್ಲ, ಏನೂ ನೋಡೋಕ್ಕೆ ಸಿಗಲ್ಲ. ಅದು ಇನ್ನೂ ಸೂಪರಾಗಿರುತ್ತೆ. इधर हो गया. हाँ, इसको फास्ट फॉरवर्ड में दिखा देना फिर. 88, 90, 95, 99, 100. Guys, finally we are at the top of 5,000 feet. 5,000 feet ಅಲ್ಲ, highest peak of ಕಬ್ಬನ್ ಪಾರ್ಕ್. ಹೈಯೆಸ್ಟ್ ಪೀಕ್ ಇದೆ ಇರೋದು ಆ್ಯಕ್ಚುಲಿ. ಅಲ್ಲಿ ಕುತ್ಕೊಂಡಿದ್ದೀವಿ. ಈ ಚಿಕ್ಕ ಪಾಪು ಎಲ್ಲ ಬಂದಿದ್ದಾರೆ ಗಾಯ್ಸ್. ಅವ್ರಿಗೊಂಥರ ಮೈಂಡ್ ಫ್ರೆಶ್ಶು, ಚಿಕ್ಕ ಮಕ್ಳಿಗೆಲ್ಲ. You can see people are looking very tiny from Surya. Amarjit wants to share his experience of Kಬ್ಬನ್ Park. Amarjit, it's up to you. So this park which our ancestors have made, it's a very beautiful park, but it is maintained little cheaply, not well maintained. It
can maintain. Can Not we can say well maintained, but 2 days back we can see so much rain in Bangalore, and even the same effect we can see here. People are good here. They are coming, good civic sense, Yeah, and they are having fun. And one They are thing is- following their hobbies. following your hobbies. One thing is eatings are not allowed inside the park, and you can't carry anything inside the park. You have to eat whatever you want outside the park only, Exactly. and you are not allowed to eat inside. And that's the thing. It's looking clean and neat. Environment is good. Very peaceful Environment, environment. is, yeah. You can, Environment is extreme. Out of 10 out of 10. Children, old age people, and youngsters running. Everyone. There is cycling. no age limit. Everyone were coming here and enjoying their peaceful time here. At least once in a week you have to go outside and you have to enjoy the nature, guys. Picnic vibes. 6 days you are working for the company or you are working for some service for anything. You have to go and chill around the world, guys. Really, it's awesome. If you are mentally and physically, if you are good, and the things you look around will also, it attracts you actually, and you feel good. What do you say, Amarjit? Exactly. So from us, we will give it a 9 out of 10. You can come if you are in Bangalore. It's accessible from every part of the Bangalore. And it is the main center, you can say. Beside this, Vidhan Saudha is also there, and the High Court. And it's good, guys, really. And don't know, Kannada loggers have become the English logger now. Just because Jaskrit Singh, Amarjit, the man from Patankot, Punjab. He's a man from Punjab, guys. My friend and my colleague. ಗೈಸ್ ಅಲ್ಲಿಂದ ಬಂದಿದ್ದಾಯಿತು. ಸೈಕಲ್ ಎಕ್ಸ್ಪಿಡಿಷನ್ ನಡೀತಾ ಇದೆ, ತೋರಿಸ್ತೀನಿ ಇದೆ. ಇಲ್ಲಿ ಸ್ವಲ್ಪ ಜನ ಹೋಗ್ತಾ ಇದ್ದಾರಾ, ಆವಾಗಲೇ ಒಂದು 20 ಜನ ಹೋದ್ರಾ, ಇನ್ನೂ ಸ್ವಲ್ಪ ಜನ ತುಂಬ ಹಿಂದೆ ಉಳ್ಕೊಬಿಟ್ಟಿದ್ದಾರೆ. ಚಿಕನ್ಸಿದ ಜಾಕ್ ಫ್ರೂಟ್ ಕಟಲ್ ಹಿಂದಿ ಮೇ, ಹಲಸಿನಣ್ಣು ಕನ್ನಡದಲ್ಲಿ. ಇಲ್ಲಿ ತುಂಬ ಇದ್ದಾವೆ ಹಲಸಿನಣ್ಣು ಮರಗಳು, ನೋಡ್ಬೋದು. ಇದೆಲ್ಲ ಯಾರಾದರೂ ಕಿತ್ಕೊಂಡು ಹೋಗ್ಬೋದು, ಬಟ್ ಡೋಂಟ್ ನೋ. ಗಾಯ್ಸ್ ಇವಾಗ ಇಲ್ಲಿ ಯಾವುದೋ MS ಬಿಲ್ಡಿಂಗು ಏನೋ ಲೈಬ್ರರಿ ಇದೆ, ಇದರಿಂದ ಡಾಗ್ ಶೋ ನಡೀತಾ ಇದೆ. ನಾವು ನೋಡಿ ಅವತ್ತೇ ಬಂದಿದ್ದೀವಿ, ಡಾಗ್ ಶೋ ನೋಡೋಕ್ಕೆ ಅಂತಲೇ ಬಂದಿದ್ದೀವಿ ಅಂದಂಗಾಯಿತು. ಬನ್ನಿ ಡಾಗ್ ಶೋ ತೋರಿಸ್ತೀನಿ. ಗಾಯ್ಸ್ ಇದೇ ನಡೀತಾ ಇರೋದು ಇವತ್ತು, ಎಕ್ಸಿಸ್ಟೆನ್ಸ್ ಕಾರ್ನಿವಲ್, ಮೋಟಿ ಕೋ ಎಕ್ಸಿಸ್ಟೆನ್ಸ್ ಕಾರ್ನಿವಲ್ ಅಂತ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಅನ್ನೋ ಒಂದು ತುಂಬಾ ಮುದ್ದಾದ ಚಿತ್ರವನ್ನ ಬಿಡಿಸಿದ್ದಾರೆ. ಇವರು ತಾವು ಬರೆದಂತ ಚಿತ್ರವನ್ನ ನಮ್ಮ ಇಲಾಖೆಗೆ ಕೊಡ್ತಾ ಇದ್ದಾರೆ. ಇವರು ನಮ್ಮ ಈಗ ತಾನೇ ಅವರ ಅಭಿಪ್ರಾಯನ ಹಂಚ್ಕೊಂಡಂತ ಡಾಕ್ಟರ್ ಬಸವರಾಜ್ ಬೊಮ್ಮನಹಳ್ಳಿ ಮಾನವ ವೈದ್ಯರು ಅವರ ಪುತ್ರಿ ಇದ್ದಾರೆ. ಪೂರ್ವಕವಾದ ಧನ್ಯವಾದಗಳು ಸರ್. ಈ ನಮ್ಮ ಭಾಗವಹಿಸತಕ್ಕಂಥ ಸ್ಪರ್ಧಿ ಕಾರ್ಯಕ್ರಮ ಬಾಕಿ ಇದೆ, ದತ್ತು ಕಾರ್ಯಕ್ರಮ ನಡಿಬೇಕಾಗಿದೆ. डॉग शो में क्या है? ಒಳ್ಳೆಯ ಚಿತ್ರವನ್ನು ಬಿಡಿಸಿದ್ದಾರೆ. ये क्या ब्रीड है? ಆಯ್ತಪ್ಪ, ನಿಮ್ಗೆ ಏನು ಬೇಕಾದ್ರೂ ಬರೀರಿ ಅಂದ್ರೆ ये ತುಂಬಾ ಚೆನ್ನಾಗಿ मुदोल डॉग. ಅವ್ರ ಮನೋಭಾವನೆ ಏನಿದೆ ಅದನ್ನ ಬರೆದಿದ್ದಾರೆ. ಧನ್ಯವಾದಗಳು. ಕೇವಲ ಪುಟಾಣಿಗಳಲ್ಲದೆ ಸಹ ನಾವು ದೊಡ್ಡವರು ಸಹ ಭಾಗವಹಿಸಬಹುದು ಅಂತ ಹೇಳಿದ್ವಿ. ವೆಂಕಟೇಶ್ ಅವರು ಒಂದು ನಮ್ಮ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯ ಪ್ರಾಣಿಗಳ ಸಂತಾನಹರಣ ಶಸ್ತ್ರಚಿಕಿತ್ಸಾ ಸೇವಾದಾರರಾದ VSVRDA ಅವರಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡೋ ಮಸ್ತಾನ್ ಅವರ ಮಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ.
ಗಾಯ್ಸ್ ಡಾಗ್ ಶೋದಂತೂ ತುಂಬ ಬೇರೆ ಬೇರೆ ಥರದ್ದು ಬ್ರೀಡ್ ನಾಯಿಗಳೆಲ್ಲ ಬಂದಿತ್ತು. ನಾನು ಲೈಫಲ್ಲೇ ನೋಡಿರಲಿಲ್ಲ. ಎಲ್ಲ ಒಂದೇ ಸಲ ಒಂದೇ ಜಾಗದಲ್ಲಿ ನೋಡಿದೆ. ಮತ್ತು ಅಲ್ಲಿಂದ ಅದ್ರ ಪಕ್ಕದಲ್ಲೇ ಅದ್ರ ಮುಂದೆನೇ ಲೈಬ್ರರಿ ಇತ್ತು, ಶೇಷಾದ್ರಿ ಅಯ್ಯರ್ ಗೌರ್ಮೆಂಟ್ ಲೈಬ್ರರಿ. ಹೋದೆ. ನನ್ನ ಲೈಫಲ್ಲಿ ನೋಡಿದಂಥ ದೊಡ್ಡ ಲೈಬ್ರರಿ ಗಾಯ್ಸ್ ಇದು. ಎಷ್ಟು ದೊಡ್ಡದು ಅಂದರೆ ಈ ಮೂವಿ ಶೂಟಿಂಗ್ ಎಲ್ಲ ಮಾಡ್ಬೋದು, ಅಷ್ಟು ಚೆನ್ನಾಗಿತ್ತು ಲೈಬ್ರರಿ. ಆಮೇಲೆ ಎಷ್ಟು ಬುಕ್ಸ್ ಇತ್ತು ಅಂದರೆ ಎಲ್ಲ ಥರದ್ದು ಬುಕ್ಸ್ ಗಾಯ್ಸ್ ಅಲ್ಲಿತ್ತು. ಗಾಯ್ಸ್ ಎಲ್ಲ ಸೈಲೆಂಟಾಗಿ ಸ್ಟಡಿ ಮಾಡ್ತಾ ಇದ್ದಾರೆ. ನಾನು ಸುಮ್ಮನೆ ವೀಡಿಯೋ ಮಾಡಿದ್ರೆ ಚೆನ್ನಾಗಿರಲ್ಲ, ಸುಮ್ಮನೆ ವೀಡಿಯೋ ಕ್ಲಿಪ್ಸ್ ತೊಗೊಂಡು ಆಮೇಲೆ ವಾಯ್ಸ್ ಓವರ್ ಕೊಡ್ತೀನಿ. ತುಂಬ ವಿಧವಾದ ಬುಕ್ಸ್ ಎಲ್ಲ ಇತ್ತು ಗಾಯ್ಸ್, ಎಲ್ಲ ಕ್ಯಾಟಗರಿ ಬುಕ್ಸ್ ಕೂಡ ಇತ್ತು. ಅಲ್ಲಿ ಒಂದು 10% ಅಷ್ಟೇ ನಿಜವಾಗ್ಲೂ ಓದೋಕ್ಕೆ ಅಂತಲೇ ಬಂದಿದ್ದರು. ಇನ್ನು ಮಿಕ್ದವರೆಲ್ಲ ಡಾಗ್ ಶೋ ನೋಡ್ಕೊಂಡು ಪಕ್ಕದಲ್ಲಿ ಇದೆಯಲ್ಲ ಹಂಗೆ ಎಕ್ಸ್ಪೀರಿಯೆನ್ಸ್ ಮಾಡೋಣ ಹೇಗಿದೆ ಲೈಬ್ರರಿ ಅಂತ. ಈಗ ನಾವು ಹೆಂಗೆ ಬಂದಿದ್ದೀವಿ ಹಂಗೆ ಸ್ವಲ್ಪ ಜನ ಕೂಡ ಬಂದಿದ್ದರು. ಮತ್ತು ಇದು ಯಾವುದೋ ಹಳೆಯ ಲೈಬ್ರರಿ ಗಾಯ್ಸ್, ಹಳೆ ಬ್ರಿಟಿಷ್ ಕಾಲದಲ್ಲಿ ಮಾಡಿರೋ ಅಂಥ ಲೈಬ್ರರಿ ಅನಿಸುತ್ತೆ. ಯಾಕಂದರೆ ಫುಲ್ಲು ಹಳೆಯ ಬುಕ್ಸು ಮತ್ತು ಇನ್ನೂ ಹೊಸ ಬುಕ್ಸ್ ಎಲ್ಲ ಬಂದಿತ್ತು. ನಮ್ಮ ಅಮರ್ಜಿತ್ ನಾವು ನೋಡ್ಬೋದು, ಏನೋ ಓದೋ ಥರ ಬುಕ್ ಎತ್ಕೊಂಡಿದ್ದಾನೆ, ಬಟ್ ಏನು ತೊಗೊಳ್ಳಿಲ್ಲ. ನಾವು ಅಲ್ಲಿಂದ ಮತ್ತೆ ವಾಪಸ್ ಹಂಗೆ ಬಂದ್ವಿ. ನೋಡಿ ಗಾಯ್ಸ್ ಎಷ್ಟು ನೀಟಾಗಿದೆ ರೋಡು, ಮತ್ತು ಶೋ ಮರಗಳೆಲ್ಲ ಹಾಕಿದ್ದಾರೆ ಬಟ್ ಮೇಂಟೈನ್ ಮಾಡಿಲ್ಲ ನೀಟಾಗೆ. ಇಲ್ಲಿ ರನ್ನಿಂಗ್ ಮಾಡೋದಕ್ಕೆ ಒಳ್ಳೆ ಜಾಗ, ಫುಲ್ ಖಾಲಿ ಇದೆ. ಕ್ಯಾಜಿ ಆಡುವಾಗೆ ಫೇಕ್ನ ಹಾಕಿ ಹೋಗ್ತಾರೆ. ಎರಡು ಥರ ಹಣ್ಣಿದೆ, ಒಂದು ರೆಡ್ಡು ಒಂದು ಗ್ರೀನು, ಏನಂತ ನನಗೆ ಗೊತ್ತಾಗ್ತಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ಯಾವ ಹಣ್ಣು ಅಂತ ಕಮೆಂಟ್ ಮಾಡಿ. ಈ ಕೆಳಗಡೆ ಎಲ್ಲ ಬಿದ್ದಿದೆ. ಏ फेक 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 फिश की तरह करना पड़ेगा. Most of my clients like you, like me get that. ಗಾಯ್ಸ್ ಎಲ್ಲ ಆಯಿತು, ನೋಡಿದ್ದೆಲ್ಲ ಆಯಿತು. ವಾಪಸ್ ಹೋಗ್ತಾ ಇದ್ದೀವಿ. ನನಗೇನು ಒಂದು ಫೀಲ್ ಆಯಿತು ಅಂದರೆ, ನೋಡಿ ಹೊರ್ಗಡೆ ಬಂದಿದ್ದು ಒಂದೇ ಒಂದು ದಿನಕ್ಕೆ, ಅದು ಒಂದು ದಿನಕ್ಕೆ ಎಷ್ಟೊಂದು ಕಲಿಯೋಕ್ಕೆ ಸಿಗುತ್ತೆ. ಅಲ್ಲಿ ನೇಚರ್ ಜೊತೆ ಕನೆಕ್ಟಾಗಿರಬೇಕು ಗೈಸ್. ನಿಜವಾಗ್ಲೂ ತುಂಬ ಇದೆ ಕಲಿಯೋದಕ್ಕೆ ನಮಗೆ. ಇಲ್ಲಿ ಬಂದಮೇಲೆ ನನಗಂತೂ ಯಾಕೆ ನಮ್ಮ ವರ್ಕಿಂಗ್ ಕಲ್ಚರು, ನಮ್ಮ ಎನ್ವಿರಾನ್ಮೆಂಟು ಈ ಥರ ಯಾಕೆ ಇರಬಾರ್ದು ಅಂತ ನನಗೆ ಅನ್ನಿಸ್ತಾ ಇದೆ. ಅಂದರೆ ಇಲ್ಲಿ ಒಂದು ಒಳ್ಳೆ ಗುಡ್ ವೈಬ್ ಗೈಸ್. ಹೆಂಗೆ ಅಂದರೆ ಎಲ್ಲ ನಮಗಿನ್ನೂ ತುಂಬ ಲೈಫಲ್ಲಿ ಸೆಟಲ್ ಆಗಿರೋರು ಇರ್ಬೋದು, ನಮಗಿನ್ನೂ ತುಂಬ ಎಲ್ಲದರಲ್ಲೂ ಅಪ್ಡೇಟ್ ಆಗಿರೋರು ಇರ್ಬೋದು. ಆ ಥರ ಮೆಂಟಾಲಿಟಿ ಇರೋರ ಮಧ್ಯೆ ನಾವು ಬಂದಾಗೂ ಈವನ್ ಅವರ್ ಥಿಂಕಿಂಗ್ ವಿಲ್ ಚೇಂಜ್. ಆಲ್ವೇಸ್ ಬಿ ಕನೆಕ್ಟೆಡ್ ಟು ನೇಚರ್ ಆ್ಯಂಡ್ ಎಂಜಾಯ್ ದ ಬ್ಯೂಟಿ ಆಫ್ ನೇಚರ್ ಗೈಸ್. ನಾನಂತ ಇದೇ ಇಷ್ಟಪಡ್ತೀನಿ. ಅಂದರೆ ಯಾವಾಗಲೂ ರೂಮ್ ಒಳಗಡೆ ಸ್ವಲ್ಪ ಹೊರಗಡೆ ಬಂದು ಈ ಥರ ಮೈಂಡ್ ಫ್ರೆಶ್ ಆದರೆ ಈವನ್ ಯು ವಿಲ್ ಫೀಲ್ ಬೆಟರ್. ನೋಡಿ ನಾನು ಒಂದಿನ ಬಂದಿದ್ದಕ್ಕೆ ಇಲ್ಲಿ ಹೆಂಗೆ ಅನಿಸ್ತಾ ಇದೆ ಅಂದರೆ, ಲೈಕ್ ನನಗೂ ಇಂಗ್ಲೀಷಲ್ಲೇ ಮಾತಾಡಬೇಕು ಎಲ್ಲ ಅಂತ ಅನ್ನಿಸ್ತಾ ಇದೆ. ಅಂದರೆ ನನ್ನ ಸುತ್ತಮುತ್ತ ಎಲ್ಲ ಅವರು ಅದೇ ಥರ ಮಾತಾಡಬೇಕಾದ್ರೆ ನಮಗೂ ಅದೇ ಥರ ಅದಕ್ಕೆ ಅಡ್ಜಸ್ಟ್ ಆಗಬೇಕಾಗುತ್ತೆ. ನಾವು ಇದೇ ಎನ್ವಿರಾನ್ಮೆಂಟಲ್ಲಿ ಇದೇ ಥರ ನಾವು ಏನಾದರೂ ವರ್ಕ್ ಮಾಡ್ತಾಯಿದ್ರೆ ಅಫ್ಕೋರ್ಸ್ ನಾವು ಕೂಡ ಬೇಗನೆ ಕಲಿತೀವಿ ಇಂಗ್ಲೀಷು, ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಒಂದಂತೂ ನಿಜ ಗೈಸ್, ಕಲಿಯೋದಕ್ಕೆ ತುಂಬ ಇದೆ ಜೀವನದಲ್ಲಿ. ಪ್ರತಿದಿನ ಏನಾದರೂ ಒಂದು ಕಲಿಯೋಕ್ಕೆ ಸಿಗ್ತಾನೆ ಇರುತ್ತೆ. ಅದೇ ಥರ ಇಲ್ಲಿ ಬಂದು ಎಷ್ಟು ಜನ ಅವ್ರದ್ದು ಒಂದು ಟೈಮ್ನ ಇಲ್ಲಿ ಸ್ಪೆಂಡ್ ಮಾಡೋಕ್ಕೆ ಬಂದಿದ್ದಾರೆ ನೋಡಿ. ತುಂಬ ಮಕ್ಕಳು ಡ್ರಾಯಿಂಗ್ ಮಾಡೋಕ್ಕೆ ಬಂದಿದ್ದಾರೆ, ಆಮೇಲೆ ಅವರು ಡಾಗ್ ಕರ್ಕೊಂಡ್ಬಂದಿದ್ದಾರೆ, ನಾಯಿಗಳದ್ದು ಅದು ಸೇವ್ ಮಾಡಿ ಅಂತ ಇದು ಮಾಡೋಕ್ಕೆ ಕ್ಯಾಂಪೇನ್ಗೆ ಎಲ್ಲ ಇದೆ ಗಾಯ್ಸ್. ತುಂಬ ಇದೆ ಕಲಿಯೋಕ್ಕಂತ. ಬನ್ನಿ ಈಗ ಯಾವುದೋ ವಿದ್ಯಾರ್ಥಿ ಭವನ ಕ್ಯಾಂಟೀನಲ್ಲಿ ಟಿಫನ್ ಮಾಡಬೇಕಂತೆ, ಅಲ್ಲಿ ಹೋಗಿ ಟಿಫನ್ ಮಾಡೋಣ. ಆಮೇಲೆ ಮತ್ತೆ ಬ್ಯಾಕ್ ಟು ಇದೇ ಇದೆಯಲ್ಲ ಹೋಗೋಣ. ಇವಾಗ ವಿದ್ಯಾರ್ಥಿ ಭವನ್ಗೆ ಹೋಗ್ತಾಯಿದ್ದೀವಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ದ ಫೇಮಸ್ ಮಸಾಲ ದೋಸೆ ಫೇಮಸ್ ವಿದ್ಯಾರ್ಥಿ ಭವನ್ಗೆ ನಾವು ದೋಸೆ ತಿನ್ನೋಕೆ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ. ಗಾಯ್ಸ್ ಇದೇ ವಿಧಾನಸೌಧ, ನೋಡ್ಕೊಂಬಿಡಿ ಯಾರಾದರೂ ನೋಡಿಲ್ಲ ಅಂದರೆ. ನಮ್ಮ ರಾಜ್ಯನ ಕೊಳ್ಳೆ ಹೊಡಿಯೋದಕ್ಕೆ ಪ್ಲ್ಯಾನ್ ಮಾಡೋವಂಥ ಜಾಗ ಇದೇನೆ. ಇಲ್ಲೇ ಕೂತ್ಕೊಂಡು ಎಲ್ಲ ಪ್ಲ್ಯಾನ್ ಮಾಡೋದು, ಎಲ್ಲೆಲ್ಲಿ ಎಷ್ಟೆಷ್ಟು ದುಡ್ಡನ್ನ ಹೊಡಿಬೇಕು ಅಂತ. ಈ ಲೆಫ್ಟಲ್ಲಿ ಹೈಕೋರ್ಟ್ ಇದೆ, ಇದು ಪಕ್ಕದಲ್ಲಿ ಸುವರ್ಣಸೌಧ ಇದೆ. ಗಾಯ್ಸ್ ಹಂಗೆ ರೋಡಲ್ಲಿ ಬರ್ಬೇಕಾದ್ರೆ ಒಂದು ಡ್ಯಾನ್ಸ್ ನೋಡೋದಲ್ಲ ರೀಸೆಂಟಾಗೆ. ಅದೇನಪ್ಪ ಅಂದರೆ ಕ್ಯಾನ್ಸರ್ ಎರಾಡಿಕೇಷನಿಗೆ ನಮಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಬಟ್ ಅವೇರ್ನೆಸ್ಗೆ ಯಾವುದ್ಯಾವುದೋ ಹಾಡು ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ನನಗೆ ಒಂದು ಅರ್ಥ ಆಗಲ್ಲ ನಮ್ಮ ದೇಶದಲ್ಲಿ ಅವೇರ್ನೆಸ್ಗೂ ಇಲ್ಲ ಇವರು ಸ್ವಂತಕ್ಕೆ ಮಾಡ್ಕೊಂಡಿರೋ ಖುಷಿಗೂ ಏನಂತಲೇ ಅರ್ಥ ಆಗಲ್ಲ ಗೈಸ್. ಆಮೇಲೆ ಬಂದ್ವಿ ಹೋಟ್ಲಿಗೆ. ನೀವು ನೋಡ್ಬೋದು ಹಳೇ ಕಾಲದ್ದು ವಿದ್ಯಾರ್ಥಿ ಭವನ್ ತುಂಬ ಫೇಮಸ್ ಅಂತೆ. ಅವನು ಎಲ್ಲೋ ಗೂಗಲಲ್ಲಿ ನೋಡಿ ರಿವ್ಯೂಸ್ ನೋಡಿ ಅದರಲ್ಲೇ ತಿನ್ನಬೇಕು ಅಂತ ಬಂದಿದ್ದ. ಆಮೇಲೆ ಇವನು ಎಲ್ಲೋದ್ರಲ್ಲಿ ಬೆಕ್ ಸಿಗುತ್ತೋ ಎತ್ತಿಟ್ಕೊಂಡ್ಬಿಡ್ತಾನೆ.
ಆಮೇಲೆ 1 ಅವರ್ ಆಗುತ್ತೆ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು. ನಾವು ಅದಕ್ಕೆ ಅಲ್ಲೇ ಪಾರ್ಸಲ್ ತೊಗೊಂಡ್ವಿ, ಹೊರಗಡೆ ತಿಂತೀವಿ ಅಂತೇಳಿ. ಹೊರಗಡೆ ತಿನ್ನೋಣ ಅಂದರೆ ನಿಜವಾಗ್ಲೂ ಕೂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಆ ಥರ ಆಗೋಯ್ತು. ಗಾಯ್ಸ್ 1 ಅವರ್ ವೆಯ್ಟಿಂಗ್ ಇದೆ ಅಂತ ನಾವು ಟೇಕ್ ಅವೇ ತೊಗೊಂಡ್ವಿ. ಇಲ್ಲಿ ನೋಡಿ, ದೋಸೆ, ಮಸಾಲೆ ದೋಸೆ, ಚಟ್ನಿ. ಇವಾಗ ಹೇಳ್ತಾನೆ ಎಕ್ಸ್ಪೀರಿಯನ್ಸು. ಫಸ್ಟು ತಿನ್ನೋ. ಫಸ್ಟ್ ಟೈಮ್ ವಿದ್ಯಾರ್ಥಿ ಭವನ್. ಗಾಯ್ಸ್ ಇಲ್ಲಿ 1 ಅವರ್ ವೆಯ್ಟಿಂಗ್ ಅಂತ ಹೇಳಿದ್ರು. ದೋಸೆನೋ ತೊಗೊಂಡ್ವಿ, ತಿನ್ನೋಕ್ಕೆ ಜಾಗ ಇಲ್ಲ. ಇಲ್ಲಿ ತಿಂತಾಯಿದ್ವಿ, ಇದ್ರ ಮೇಲೆ ನಿಂತ್ಕೊಂಡು ತಿಂತಾಯಿದ್ದೀವಿ, ಅದು ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಗಾಯ್ಸ್ ತಿಂದಿದ್ದಾಯಿತು ದೋಸೆ ಅಷ್ಟಕ್ಕಷ್ಟೇ. ನಾನೊಂದು 6 ಪಾಯಿಂಟ್ಸ್ ಕೊಡ್ತೀನಿ ಗಾಯ್ಸ್ 10ಗೆ, ಔಟ್ ಆಫ್ 10ಗೆ. ಅಲ್ಲಿ ಕೈ ತೊಳಿಯೋಕ್ಕೆ ನೀರಿಲ್ಲ ಗುರು. ತಾವು ಅಟ್ಲೀಸ್ಟ್ ಒಂದು 500,000 ಜನ ಬರ್ತಾಯಿದ್ದಾರೆ ಬರೀ ಬ್ರೇಕ್ಫಾಸ್ಟ್ಗೆ. ಅಟ್ಲೀಸ್ಟ್ ಕೈ ತೊಳಿಯೋಕ್ಕಾದ್ರೂ ನೀರು ಇಡಬೇಕು, ಕುಡಿಯೋಕೆ ಅಟ್ಲೀಸ್ಟ್ ನೀರು ಇಡಬೇಕು. ಏನೂ ಒಂದು ನೀರು ಇಟ್ಟಿಲ್ಲ ಹೊರಗಡೆ. ಅಲ್ಲೇ ತೊಗೊಂಡು ಅಲ್ಲೇ ಹೊರಗಡೆ ನಿಂತ್ಕೊಂಡು ತಿಂದಿದ್ದೀವಿ. ನನಗಂತೂ ವಸ್ಟ್ ಅನಿಸ್ತು ಗಾಯ್ಸ್ ನಿಜವಾಗ್ಲೂ. ನೀವು ಇದ್ರೆ ಮುಂಚೆನೇ ಬುಕ್ ಮಾಡ್ಕೊಂಬನ್ನಿ, ಇಲ್ಲಾಂದರೆ ಬರೋಕ್ಕೆ ಹೋಗ್ಬೇಡಿ, ಬೇರೆ ಎಲ್ಲಾದರೂ ಹೋಟೆಲ್ ತಿನ್ಕೊಳ್ಳಿ. ಗಾಯ್ಸ್ ಫೈನಲಿ ವಿ ಆರ್ ಬ್ಯಾಕ್. ಎಲ್ಲ ನೋಡ್ಕೊಂಡು ಬಂದಿದ್ದಾಯಿತು. ಅಮರ್ಜಿತ್, ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಕಬ್ಬನ್ ಪಾರ್ಕ್ Fantastic, but we are exhausted. ತುಂಬ ಸುಸ್ತಾಗ್ಬಿಟ್ಟಿದೆ, ತುಂಬ ಹೀಟಿದೆ ಹೊರಗಡೆ, ಬಿಸಿಲಿದೆ, ನೀರು ಬೇರೆ ಕುಡಿಲಿಲ್ವಾ, ಫುಲ್ಲು ಒಂಥರ ಸುಸ್ತಾದಂಗೆ ಅನ್ನಿಸ್ತದೆ. ಬಾಯ್ 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 ಬಾಯ್. ಗಾಯ್ಸ್ ಬಂದಿದ್ದಾಯಿತು ಫೈನಲಿ. ಕಬ್ಬನ್ ಪಾರ್ಕು, ಡಾಗ್ ಶೋ, ವಿದ್ಯಾರ್ಥಿ ಭವನ 3 ನೋಡ್ಕೊಂಡು ಬಂದಿದ್ದಾಯಿತು. ಯಾವ ಥರ ಪ್ಲ್ಯಾನ್ ಮಾಡಿದ್ವಿ ಅದೇ ಥರ, ಆದರೆ ಫುಲ್ಲು ಸುಸ್ತಾಗ್ಬಿಟ್ಟಿದೆ. ಎಷ್ಟು ಸುಸ್ತಾಗಿದೆ ಅಂದರೆ ನೀರು ಬೇಕು ಆಯ್ತಲ್ಲ. ಆಮೇಲೆ ನಿಮ್ಮ ಹತ್ರ ಎಲ್ಲ ಒಂದು ವಿಷಯನ ಶೇರ್ ಮಾಡ್ಕೊಬೇಕು ಗೈಸ್. ಅದೇನೆಂದರೆ, ನಾನು 3 ದಿನ ಹಿಂದೆ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ನಂದು ಡಿಕೋಡ್ ವಿತ್ ದಯಾ ಅಕೌಂಟ್ನ ಓಪನ್ ಮಾಡಿದ್ದೆ. ಅದರಲ್ಲಿ ನಾನು ಒಂದು ರೀಲ್ ಹಾಕಿದೆ ಗೈಸ್. ಎಷ್ಟು ವ್ಯೂ ಹೋಯ್ತು ಗೊತ್ತಾ ಗೈಸ್, ಫುಲ್ಲು ವೈರಲ್ ಆಗೋಯ್ತು. ಎಷ್ಟೋಗಿರ್ಬೋದು ಎಕ್ಸ್ಪೆಕ್ಟ್ ಮಾಡಿ. ನಾನು ಮಧ್ಯಾಹ್ನ ಒಂದು 12 ಗಂಟೆಗೆ ಹಾಕಿದೆ, ಸಾಯಂಕಾಲ ಒಂದು 6 ಗಂಟೆವರೆಗೂ ಒಂದು 4,000 5,000 ಬಂದಿತ್ತು. ಸರಿ ಬಿಡು 5,000 ಬಂತಲ್ಲ ಅಂತ ನಾನು ಫುಲ್ಲು ಖುಷಿ ಆಗೋದೆ, 5,000 ವ್ಯೂಸ್ ಬಂದಿದೆಯಲ್ಲ ಅಂತ. ಮತ್ತು ರಾತ್ರಿ ಆಗಷ್ಟರಲ್ಲಿ 7,000 8,000 ಆಯಿತು ಮಲಗಷ್ಟರಲ್ಲಿ 10 ಗಂಟೆಗೆ. ಬಿಡು 8,000 ಆಯಿತು, ಬೆಳಿಗ್ಗೆ ಆಗಷ್ಟರಲ್ಲಿ 10,000 ಆಗಿರುತ್ತೆ ಅಂತ ಮಲಗಿದ್ದೆ. ಬೆಳಿಗ್ಗೆ ಎದ್ದು ನೋಡಿದ್ರೆ 30,000 ಆಗಿತ್ತು. ಮತ್ತು ಅವತ್ತು ಸಂಡೇ ಆಗಿದ್ದರಿಂದ, ಅವತ್ತು ಸಂಡೇ ಅಲ್ಲ ಶುಕ್ರವಾರ ಆಫ್ ಇತ್ತು. ಅವಾಗ 1 ಅವರ್ಗೆ 10,000 ಓಡೈತೆ ಇರೋದು. ಆಮೇಲೆ ಅವತ್ತಿನ ದಿನ ಫುಲ್ಲು ರಾತ್ರಿ ಅಷ್ಟರಲ್ಲಿ 200K ಕಂಪ್ಲೀಟ್ ಆಗೋಯ್ತು. ಈಗ ಇನ್ನೂ 2 ಡೇಸಲ್ಲಿ, ನೆನ್ನೆ 25K, ಇವತ್ತು 25K, ಟೋಟಲ್ದು ಈಗ 250K ವ್ಯೂಸ್ ಆಗಿದೆ. 2,50,000 ಜನ ನೋಡಿದ್ದಾರೆ ನನ್ನ ಒಂದು ರೀಲ್ಸ್ನ. ಅದು ಫಸ್ಟ್ ರೀಲ್ ನಂದು. ಅದಾದಮೇಲೆ ನೆಕ್ಸ್ಟ್ ರೀಲ್ ಹಾಕಿದೆ, ಡೌನ್ಫಾಲ್ ಆಗೋಯ್ತು. ಓನ್ಲಿ 5,000 ಇಲ್ಲ, ನಿಯರ್ ಟು 5,000 ಈಗ ಹೋಗ್ತಾಯಿದೆ. ಮತ್ತೆ ಒಂದು ರೀಲ್ ಹಾಕಿದೆ, ಅದು ಪರವಾಗಿಲ್ಲ, 10,000 ಮೇಲೆ ಓಡಿದೆ. ಓಕೆ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನು ಕೂಡ ಫಾಲೋ ಮಾಡಿ. ಯಾವ ರೀತಿ ನನ್ನ ಯೂಟ್ಯೂಬ್ನ ಫಾಲೋ ಮಾಡ್ತಾಯಿದ್ದೀರಾ ಅದೇ ಥರ ನನ್ನ ಇನ್ಸ್ಟಾಗ್ರಾಮಲ್ಲೂ ನನಗೆ ಸಪೋರ್ಟ್ ಕೊಡಿ. ಇಷ್ಟೇ ಗೈಸ್ ಇವತ್ತಿಂದು. ಈಗ ಬಟ್ಟೆ ಒಗ್ದು ಮತ್ತೆ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಅದೇ ಬ್ಯಾಕ್ ಟು ರೂಟೀನ್ ವರ್ಕ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಗಾಯ್ಸ್, ಬಾಯ್.